ಹಾಯ್ ವೆಲ್ಕಮ್ ಟು ಅನುಷ್ಕಾ ಲಾಗಿನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಬಂದು ಗೌರಿ ಗಣೇಶ ಹಬ್ಬದ ವ್ಲಾಗ್ ಆಗಿರುತ್ತೆ. ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು, ಸ್ವಲ್ಪ ಬ್ಯುಸಿ ಇದ್ದೆ. ಹಾಗಾಗಿ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಗೌರಿ ಗಣೇಶ ಹಬ್ಬ ಅಂತಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಎಲ್ರಿಗೂ ಕೂಡ ಗಂಡು ಮಕ್ಕಳಿಂದ ಹೆಣ್ಮಕ್ಳವರೆಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಎಲ್ಲೆಲ್ಲೂ ಕೂಡ ಗೌರಿ ಗಣೇಶ ಹಬ್ಬದ ಆಚರಣೆ ಸಡಗರ ನಡೀತಿರುತ್ತೆ. ಬೀದಿ ಬೀದಿಯಲ್ಲಿ ಕೂಡ ಗಣೇಶ ಗೌರಿನ ಕೂರಿಸಿರ್ತಾರೆ. ನೋಡೋದಕ್ಕೆ ಚಂದ ಅಂತಲೇ ಹೇಳ್ಬೋದು. ಹಾಗೆ ನಮ್ಮನೇಲೂ ಕೂಡ ಇವತ್ತು ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಡೋಣ ಅಂತ ಎಲ್ಲವನ್ನು ಕೂಡ ಪ್ರಿಪೇರ್ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಜೊತೆಗೆ ಇವತ್ತಿನ ತಿಂಡಿಗೆ ಏನಾದರೂ ಸ್ಪೆಷಲಾಗಿ ಡಿಫ್ರೆಂಟಾಗಿ ಮಾಡ್ಕೊಳ್ಳೋಣ ಅಂತ ಬೇಸಿಕ್ ಮಸಾಲೆನ ಯೂಸ್ ಮಾಡಿಕೊಂಡು ಪಲಾವ್ನ ಮಾಡ್ತಾ ಇದ್ದೀನಿ. ಇದು ಬಂದು ಮದುವೆ ಮನೆ ಸ್ಟೈಲಲ್ಲಿ ಯಾವ ರೀತಿ ಮಾಡ್ತಾರಲ್ಲ ಅದೇ ಥರ ಬರುತ್ತೆ, ಅದೇ ಥರ ಟೇಸ್ಟಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು, ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ ಒಂದು 2 ಗ್ಲಾಸ್ ಆಗುವಷ್ಟು ಬಾಸ್ಮತಿ ರೈಸ್ನ ಪಲಾವ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೇ ನೆನೆಸಿಟ್ಕೊತಿದ್ದೀನಿ. ನಿಮ್ಮ ಮನೆಯಲ್ಲಿ ಯಾವ ರೈಸ್ ಅವೈಲೇಬಲ್ ಇರುತ್ತೆ ಅದನ್ನು ಕೂಡ ಯೂಸ್ ಮಾಡ್ಕೊಬೋದು. ಬನ್ನಿ ಇವಾಗ ಒಂದು ಕುಕ್ಕರ್ ಪ್ಯಾನಿಗೆ ಒಂದು 4ರಿಂದ 5 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊತಿದ್ದೀನಿ. ನೀವು ಬೇಕು ಅಂತಂದರೆ ತುಪ್ಪ ಕೂಡ ಸೇರಿಸ್ಕೋಬೋದು. ಜಾಸ್ತಿ ಎಣ್ಣೆ ಬೇಕು ಅಂತಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು. ಈಗ ನಾನಿಲ್ಲಿ ಒಂದು 4ರಿಂದ 5 ಪೀಸ್ ಆಗುವಷ್ಟು ಚಕ್ಕೆ, ಒಂದು 5ರಿಂದ 6 ಪೀಸ್ ಆಗುವಷ್ಟು ಲವಂಗ, 2 ಪೀಸ್ ಏಲಕ್ಕಿ, ಜೊತೆಗೆ ಅನಾನಸ್ ಹೂವು, ಹಾಗೆ ಮರಾಠ ಮಗು, 1 ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಕಸ್ತೂರಿ ಮೇಥಿನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಈ ಕಸ್ತೂರಿ ಮೇಥಿ ತುಂಬಾ ಘಮ ಕೊಡುತ್ತೆ. ಕಲ್ಲು ಹೂವು ಇದ್ದರೆ ಅದನ್ನು ಕೂಡ ಸೇರಿಸ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಟೊಮೊಟೊ ಹಾಗೆ ಉದ್ದುದ್ದ ಹಚ್ಕೊಂಡಿರುವಂಥ ಈರುಳ್ಳಿನ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಆದ ನಂತರ ಕ್ಯಾರೆಟ್, ಬೀನ್ಸ್ ಜೊತೆಗೆ ಗೆಡ್ಡೆಕೋಸು, ಆಲೂಗೆಡ್ಡೆನ ತೊಗೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ಈ ರೀತಿ ಉದ್ದುದ್ದ ಹಚ್ಕೊಳ್ಳೋದ್ರಿಂದ ಸೇಮ್ ಮದುವೆ ಮನೆ ಸ್ಟೈಲಲ್ಲಿ ಯಾವ ರೀತಿ ಇರೋದಲ್ಲ ಅದೇ ಟೇಸ್ಟ್ ಕೊಡುತ್ತೆ, ಅದೇ ಫೀಲ್ ಬರುತ್ತೆ ಅಂತಲೇ ಹೇಳ್ಬೋದು. ಜೊತೆಗೆ ನಾನಿಲ್ಲಿ ಒಂದು ಅರ್ಧ ಕಟ್ ಆಗುವಷ್ಟು ಪುದೀನ, ಒಂದು ಅರ್ಧ ಕಟ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು 5ರಿಂದ 6 ಹಸಿಮೆಣ್ಸಿನ್ಕಾಯಿನ ಫೈನ್ ಪೇಸ್ಟ್ ಮಾಡಿಕೊಂಡು ಇದಕ್ಕೇನೆ ಸೇರಿಸ್ಕೊತಿದ್ದೀನಿ. ಚಿಲ್ಲಿ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ನಾವು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿರೋದ್ರಿಂದ ಚಿಲ್ಲಿ ಪುಡಿನ ನೋಡಿಕೊಂಡು ಸೇರಿಸ್ಕೊಳ್ಳಿ. ಎಲ್ಲವನ್ನು ಕೂಡ ಫ್ರೈ ಮಾಡ್ಕೊಂಡ ನಂತರ ಒಂದು ಅರ್ಧ ಕಪ್ ಆಗುವಷ್ಟು ಗಟ್ಟಿ ಮೊಸರನ್ನ ತಗೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಮೊಸರು ಹಾಕ್ಕೊಳ್ಳೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಆದಷ್ಟು ಮೊಸರನ್ನ ಸ್ಕಿಪ್ ಮಾಡ್ಕೊಬೇಡಿ, ಆದಷ್ಟು ಮೊಸರನ್ನ ಸೇರಿಸ್ಕೊಳ್ಳಿ. ಎಲ್ಲವನ್ನು ಕೂಡ ಇವಾಗ ಫ್ರೈ ಆಗಿದೆ. ಕೊನೆಯಲ್ಲಿ ನಾವು ನೀರನ್ನು ಸೇರಿಸ್ಕೊಂಡ್ಬಿಡೋಣ. ನಾನಿಲ್ಲಿ 2 ಲೋಟ ಆಗುವಷ್ಟು ರೈಸ್ನ ತೊಗೊಂಡಿದ್ದೀನಿ, ಬಾಸ್ಮತಿ ರೈಸ್. ನಿಮ್ಮ ಮನೇಲಿ ಯಾವ ರೀತಿ ರೈಸ್ ಅವೈಲೇಬಲ್ ಇರುತ್ತೆ ಅದನ್ನು ಕೂಡ ಹಾಕೊಬೋದು. ಆದಷ್ಟು ಬಾಸ್ಮತಿ ರೈಸಲ್ಲಿ ಪಲಾವ್ನ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನಾನಿಲ್ಲಿ 2 ಲೋಟ ಆಗುವಷ್ಟು ಬಾಸ್ಮತಿ ರೈಸ್ಗೆ 3.5 ಲೋಟ ಆಗುವಷ್ಟು ನೀರನ್ನ ಸೇರಿಸ್ಕೊತಿದ್ದೀನಿ. ಈ ನಾವು ಫ್ರೈ ಮಾಡ್ತೀವಲ್ಲ ಅದರಲ್ಲೇ ಸ್ವಲ್ಪ ನೀರಿರೋದ್ರಿಂದ 3.5 ಲೋಟ ನೀರು ಸಾಕಾಗುತ್ತೆ. ನೀರು ಕುದಿ ಬಂದ ನಂತರ ರೈಸ್ನ ಸೇರಿಸ್ಕೊಂಡ್ಬಿಡೋಣ. ಆದಷ್ಟು ರೈಸ್ನ ನಾವು ಪಲಾವ್ ಮಾಡೋಕ್ಕೆ ಮುಂಚೆನೇ ನೆನೆಸಿಟ್ಕೊಂಬಿಡಿ, ಆಗಲೇ ಪಲಾವ್ ಟೇಸ್ಟಿಯಾಗಿ ಉದುದ್ರಾಗಿ ಬರುತ್ತೆ. ಇವಾಗ ರೈಸ್ನ ಆ್ಯಡ್ ಮಾಡಿಕೊಂಡು ಉಪ್ಪನ್ನ ಸೇರಿಸ್ಕೊಂಡು ಇದನ್ನು ಕೂಡ ಕುದಿ ಬರೆಸ್ಕೊಂಡು ಒಂದು 2ರಿಂದ 3 ವಿಜಿಲ್ ಕೂಗಿಸ್ಕೊಂಡ್ರೆ ಸೂಪರಾಗಿರುವಂಥ ರೆಸ್ಟೋರೆಂಟ್ ಸ್ಟೈಲ್ ಹಾಗೆ ಮದುವೆ ಮನೆಗಳಲ್ಲಿ ಮಾಡುವಂಥ ಪಲಾವ್ ರೆಡಿನೇ ಆಗೋಗಿಬಿಡುತ್ತೆ. ಇನ್ನು ನೋಡ್ಬೋದು ನೀವು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿರುತ್ತೆ ಅಂತಂದರೆ ಆ ಘಮನೇ ತಡ್ಕೊಳಕ್ಕಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇವಾಗ 3 ವಿಜಿಲ್ ಕೂಗಿದೆ. ನಾನು ನಿಮಗೆ ಓಪನ್ ಮಾಡಿ ಕೂಡ ತೋರಿಸ್ತೀನಿ ಯಾವ ರೀತಿ ಆಗಿದೆ, ಯಾವ ರೀತಿ ಬಂದಿದೆ ಅಂತ. ನೀವಿಲ್ಲಿ ನೋಡ್ಬೋದು. ಇದ್ರ ಜೊತೆಗೆ ನೀವು ಕಾಂಬಿನೇಷನ್ ಆಗಿ ಯಾವುದೇ ತರಹದ ಗ್ರೇವಿ ಕೂಡ ಮಾಡ್ಕೊಬೋದು. ಆದಷ್ಟು ಮೊಸರು ಬಜ್ಜಿ ಮಾಡ್ಕೊಳ್ಳಿ. ಪಲಾವ್ಗೆ ಮೊಸರು ಬಜ್ಜಿನೇ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ನಾನು ಕೂಡ ಇವತ್ತು ಮೊಸರು ಬಜ್ಜಿನೇ ಮಾಡ್ಕೊಂಡಿದ್ದೆ. ನಾನು ಇಲ್ಲಿ ಮಧ್ಯಾಹ್ನದ ಊಟಕ್ಕೆ ಸಿಹಿ ಅಡುಗೆಗಳನ್ನ ಮಾಡ್ಕೊಂಡಿದ್ದೀವಿ. ಹಬ್ಬ ಅಲ್ವಾ, ಆದಷ್ಟು ಎಲ್ಲರ ಮನೆಯಲ್ಲೂ ಕೂಡ ಇದನ್ನು ಕಡುಬನ್ನ ಮಾಡ್ಕೊತಾರೆ. ನಾವು ಗಣೇಶ ಗೌರಿನ ಕೂರಿಸಿದ್ರೆ ಕಡುಬನ್ನ ಮಾಡ್ತಿದ್ದೆ. ನಾನು ಮೊನ್ನೆ ನಾಗರ ಪಂಚಮಿ ಹಬ್ಬಕ್ಕೆ ಕಡುಬನ್ನ ಮಾಡ್ಕೊಂಡಿದ್ನಲ್ಲ, ಗೌರಿ ಗಣೇಶನ ಕೂರಿಸಲ್ವಲ್ಲ, ಹಾಗಾಗಿ ಇವತ್ತು ಕಾಯಿ ಒಬ್ಬಟ್ಟನ್ನ ಮಾಡ್ಕೊಂಡಿದ್ದೀನಿ. ಕಾಯಿ ಒಬ್ಬಟ್ಟು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇದ್ರ ಕಂಪ್ಲೀಟ್ ವಿಡಿಯೋ, ಕಂಪ್ಲೀಟ್ ರೆಸಿಪಿನ ನಾನು ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾವ ರೀತಿ ಮಾಡೋದು, ಹೇಗೆ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ ತೆಳ್ಳಗೆ. ಕೆಲವೊಬ್ಬರಿಗೆ ಪರ್ಫೆಕ್ಟಾಗಿ ಒಬ್ಬಟ್ಟು ಮಾಡೋಕ್ಕೆ ಬರ್ತಾನೆ ಇರಲ್ಲ. ಕೆಲವೊಂದು ಟಿಪ್ಸ್ಗಳನ್ನ ಫಾಲೋ ಮಾಡ್ಕೊಂಬಂದರೆ ಸಾಕು, ಉಬ್ಬಿ ಆರಾಮಾಗಿ ಒಬ್ಬಟ್ಟನ್ನ ಮಾಡ್ಕೊಂಬರ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಎಷ್ಟು ಬೇಕಾದರೂ ಅಷ್ಟು ತೆಳ್ಳಗೆ ಕೂಡ ಮಾಡ್ಕೊಬೋದು. ನಾನು ಅದೇ ತರಹನ ತೋರಿಸ್ತೀನಿ, ಕಂಪ್ಲೀಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಈ
ಥರ ಗೌರಿ ಗಣೇಶ ಹಬ್ಬದ ಟೈಮಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಲೈನಿಗೆ ಒಂದೊಂದು ಗಣೇಶನ ಕೂರಿಸಿರ್ತಾರೆ, ಡಿಫ್ರೆಂಟಾಗಿ ರೆಡಿ ಮಾಡಿರ್ತಾರೆ, ಡಿಫ್ರೆಂಟಾಗಿರುವಂಥ ಡೆಕೋರೇಷನ್ಗಳನ್ನ ಮಾಡ್ಕೊಂಡಿರ್ತಾರೆ. ಗಣೇಶ ಗೌರಿ ಅಂತೂ ನೋಡೋದಕ್ಕೆ ಅದ್ಭುತವಾಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನಾವು ಕೂಡ ನಮ್ಮ ಏರಿಯಾದಲ್ಲಿ ಕೂರಿಸಿರುವಂಥ ಎಲ್ಲವನ್ನು ಗಣೇಶ ಕೂಡ ನೋಡ್ಕೊಂಬಂದ್ವಿ. ನಮಗಂತೂ ನೋಡಿನೇ ತುಂಬ ಖುಷಿಯಾಗಿತ್ತು. ಒಬ್ರಿಗಿಂತ ಒಬ್ಬರು ತುಂಬ ಚೆನ್ನಾಗಿ ಕೂರಿಸಿದ್ರು. ಹಾಗಾದರೆ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಹಾಗೆ ಸಬ್ಸ್ಕ್ರೈಬ್